ಟೈಮ್ ನಾನು ಇಷ್ಟು ಕಲಿತಿದ್ರೆ ನನಗೆ ತುಂಬ ಖುಷಿ ಆಗ್ತಿದೆ. ಎಲ್ಲರೂ ಹೀಗೆ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಅಂಡ್ ಆಲ್ ದಿ ವೆರಿ ಬೆಸ್ಟ್. ಇನ್ನು ಸಂಜು ಪಾತ್ರದಲ್ಲಿ ತೀರ್ಥೇಶ್ ಅವರು ಭಯ ಪಡ್ಬಿಡಿ, ತಗೊಳ್ಳಿ ಆರಾಮ್ಸೆ, ನೀವೇ. ಎಲ್ರಿಗೂ ನಮಸ್ತೆ. ಸನ್ನುದಯದಲ್ಲಿ ನಂದು ಇದು 2ನೇ ಪ್ರಾಜೆಕ್ಟ್. ಒಂದು ಖುಷಿ ವಿಚಾರ ಏನು ಹೇಳಬೇಕು ಅಂತ ಅಂದರೆ, ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಒಳ್ಳೆ ಕಂಪ್ನಿಲಿ ಕೆಲಸ ಮಾಡಬೇಕು ಅಂತ ಆಸೆ ಇರುತ್ತೆ. ಮೂಲತಃ ನಾನು ಮೈಸೂರವನಾಗಿರೋದ್ರಿಂದ ದಸರಾ ಟೈಮಲ್ಲಿ ನನಗೆ ಕಾಲ್ ಬರುತ್ತೆ. ಅಭಿ ಸರ್ ನನಗೆ ಕಾಲ್ ಮಾಡ್ತಾರೆ, ವಿಠಲ್ ಸರ್ ಅವ್ರ ಕಡೆಯಿಂದ ಕಾಲ್ ಮಾಡಿಸ್ತಾರೆ. ಜೈಮಾನ ಕಮಾಯ್ಸ್ ಅಂದರೆ ಅದು ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬೆಳೆದಿರೋ ಅಂತ ಒಂದು ಕಂಪ್ನಿ. ಎಷ್ಟು ಚಿಕ್ಕವರೇ ಬೇಡ, ಎಲ್ಲಿ ಆಸೆಗಳ ವಯಸ್ಸು ಮಾಡಿ. ಯಶವಂತ್ ಸರ್ದು ಕನ್ನಡತಿ ಆಗಿರಲಿ, ಭಾಗ್ಯಲಕ್ಷ್ಮಿ, ಲಕ್ಷ್ಮೀ ಬಾರಮ್ಮ, ಇದೆಲ್ಲ ನೋಡ್ಕೊಂಡು ಬೆಳೆದವರು. ಸೊ ಇವತ್ತು ಅವ್ರ ಜೊತೆ ವರ್ಕ್ ಮಾಡ್ತಿದೀವಿ ಅಂದ್ರೆ ಅದ್ರ ತಪ್ಪಾಗಿ ಇನ್ನೇನಿದೆ, ಸಾಕಿದೆ, ಇದೇ ಸಾಕು. ತುಂಬಾ ಖುಷಿ ಇದೆ ಮ್ಯಾಮ್. ಎಷ್ಟು ಖುಷಿ ಇದೆ ಅಂದ್ರೆ ಅದು ಮಾತುಗಳು ಬರಲ್ಲ, ಹೇಳ್ಕೊಳಕ್ ಆಗಲ್ಲ. ಗೆಳತಿ ಗಾಯತ್ರಿ ಸೀರಿಯಲ್ ಅದು ಒಂದು ಡೈಲಾಗ್ ಇದೆಯಲ್ಲ, ಸಂಬಂಧಿಕರು ಸಂಪಾದನೆಗೆ ಬೆಲೆ ಕೊಡ್ತಾರೆ, ಸ್ನೇಹಿತರು ಸಂಬಂಧಕ್ಕೆ ಬೆಲೆ ಕೊಡ್ತಾರೆ ಅಂತ. ಹಾಯ್, ಎಲ್ರಿಗೂ ನಮಸ್ಕಾರ. ಸನ್ನುದಯದಲ್ಲಿ ನಂದು ಕೂಡ ಫಸ್ಟ್ ಪ್ರಾಜೆಕ್ಟ್. ಈಗ ಎಲ್ಲರೂ ಹೇಳಿದ್ರು ನಾವೆಲ್ಲ ಬಯಸ್ಕೊಳ್ತಾ ಇದೀವಿ ಈಗ ಅಂತ. ಐ ಥಿಂಕ್ ನಾನು ಇವಾಗ ನನ್ನ ಪುಟ್ಟ ಹೆಜ್ಜೆ ಇಡ್ತಾ ಇದ್ದೀನಿ. ಯಶವಂತ್ ಸರ್ ಸಿಕ್ಕಿರೋದು ಇಟ್ಸ್ ಮೈ ಲಕ್, ಬಿಕಾಸ್ ನಾನು ಅವರಿಂದ ತುಂಬಾ ಕಲಿತಾ ಇದ್ದೀನಿ. ಅವ್ರು ಎಲ್ಲರೂ ಹೇಳಿದ್ರು ಬಯಸ್ಕೊಂಡು ಅಂತ, ಅಫ್ಕೋರ್ಸ್ ನಾನು ಬಯಸ್ಕೊಂಡಿದ್ದೀನಿ. ಬಟ್ ಟುಡೇ ಐ ಆಮ್ ಪ್ರೌಡ್ ಬಿಕಾಸ್ ಇಷ್ಟು ಒಳ್ಳೆ ಒಂದು ಔಟ್ಪುಟ್ ಬಂದಿದೆ. ಐ ಥಿಂಕ್ ಎಲ್ಲರೂ ತುಂಬಾ ಖುಷಿಯಾಗಿದ್ದಾರೆ ಇಷ್ಟು ಒಳ್ಳೆ ಔಟ್ಪುಟ್ ನೋಡಿ. ಅಂಡ್ ಥ್ಯಾಂಕ್ ಯು ಯಶವಂತ್ ಸರ್. ಇಡೀ ನಮ್ಮ ಕ್ಯಾಸ್ಟ್ ಕೂಡ ಅಷ್ಟೇ ತುಂಬಾ ಶೂಟಿಂಗ್ ಹೋದ ತಕ್ಷಣ ಎಲ್ಲರೂ ಮುದ್ದಾಗಿ ಮಾತಾಡ್ತಾರೆ. ಥ್ಯಾಂಕ್ ಯು ಎವ್ರಿವನ್. ಜೊತೆಗೆ ನನಗೆ ಈ ಪಾತ್ರ ಕೊಟ್ಟಂತ ವಿಠಲ್ ಸರ್ ಮತ್ತೆ ಅಭಿ ಸರ್, ಥ್ಯಾಂಕ್ ಯು ಸೋ ಮಚ್. ಯಾವಾಗಲೂ ಕಾಲ್ ಮಾಡಿ ಮೇಡಮ್ ಡೇಟ್ಸ್ ಕೊಡಿ, ಮೇಡಮ್ ಅಂತ ಕೇಳ್ತಾ ಇರ್ತಾರೆ. ಜೊತೆಗೆ ಸನ್ನುದಯ ಹಾಗೆ ಜೈಮಾತಾ ಕಂಬೈನ್ಸ್, ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ನಾನು ಫಸ್ಟ್ ಜೈಮಾತಾ ಕಂಬೈನ್ಸ್ ಅಲ್ಲಿ ಮಾಡ್ತಾ ಇದ್ದೀನಿ ಸೀರಿಯಲ್ ಅಂತ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿದಾಗ ಒಬ್ರು ನನಗೆ ಐ ಥಿಂಕ್ ಇದು ಕೂಡ ನೀನ್ ಲಕ್ಕೆ ಅಂತಾನೆ ಹೇಳಿದ್ದಾರೆ. ಬಿಕಾಸ್ ಜೈಮಾತಾ ಕಂಬೈನ್ಸ್ ಹ್ಯಾಸ್ ಬೀನ್ ದೇರ್ ಫ್ರಮ್ ದಟ್ ಟೈಮ್. ಅದಕ್ಕೆ ಥ್ಯಾಂಕ್ ಯು ಅಂಡ್ ಐ ಆಮ್ ವೆರಿ ಲಕ್ಕಿ ಟು ಬಿ ಹಿಯರ್. ಥ್ಯಾಂಕ್ ಯು ಮಮ್ಮಿ, ಥ್ಯಾಂಕ್ ಯು ಸೋ ಮಚ್. Thank you so much. Megha is a surprise package. So please pass mine. ಏನ್ ಮಾಡಕ್ ಹೊರಟಿದ್ದೀರಾ ನಮ್ಮ ಗಾಯತ್ರಿ ಅವ್ರಿಗೆ? ಅದು ಸರ್ಪ್ರೈಸ್ ಆಗೇ ಇರಲಿ. ಅವ್ರು ಹೇಳ್ದಂಗೆ ನನಗೂ ಇದು ಸರ್ಪ್ರೈಸ್ ಆಗೇ ಬಂದಿದ್ದು. ಅಭಿ ಸರ್ ಒಂದಿನ ಕಾಲ್ ಮಾಡ್ತಾರೆ, ಇಂಥ ಒಂದು ಲೆಗಸಿ ಇರುವಂತಹ ಪ್ರೊಡಕ್ಷನ್ ಹೌಸ್, ಇಂಥ ದೊಡ್ಡ ಚಾನಲ್ ಅಲ್ಲಿ, ಆಮೇಲೆ ಇಂಥ ಡೈರೆಕ್ಟರ್ ಜೊತೆ, ಇಂಥ ದೊಡ್ಡ ಟೀಮ್ ಜೊತೆ ನಾನು ಒಂದು ಥಿಯೇಟರ್ ಆರ್ಟಿಸ್ಟ್ ಆಗಿ ಒಂದು ಸ್ಮಾಲ್ ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ದೀನಿ. ಸೊ ಐ ಫೀಲ್ ರಿಯಲಿ ಲಕ್ಕಿ ಟು ಬಿ ಹಿಯರ್. ಆ್ಯಂಡ್ ನನ್ನ ಪಾತ್ರ ನೆಗೆಟಿವ್ ಆಗಿರ್ಬೋದು, ಬಟ್ ನನಗೆ ಈ ಪ್ರಾಜೆಕ್ಟ್ ತುಂಬ ಪಾಸಿಟಿವಿಟಿ ಕೊಡ್ತಾ ಇದೆ. ಆ್ಯಂಡ್ ಐ ಆಮ್ ರಿಯಲಿ ಲಕ್ಕಿ. ಇದೇ ವೇದಿಕೆ ಮೇಲೆ ಯಶವಂತ್ ಸರಿಗೆ, ಜೈಮಾತಾ ಪ್ರೊಡಕ್ಷನ್ಸ್ ಅವರಿಗೆ, ಆಮೇಲೆ ಸನ್ನುದಯ ಅವರಿಗೆ, ಅಭಿ ಸರಿಗೆ, ಪೂರ್ವಿ ಮ್ಯಾಮಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಯು ಹ್ಯಾವ್ ಟು ಬಿ ಕೇರ್ಫುಲ್ ಬಿಕಾಸ್ ಗಾಯತ್ರಿ ಅವ್ರಿಗೆ ಫ್ಯಾನ್ಸ್ ಜಾಸ್ತಿ ಇದಾದ್ಮೇಲೆ ಆಚೆ ಹೋದ್ಮೇಲೆ ಹುಷಾರು. ಬಟ್ ಪರ್ದೆ ಹಿಂದೆ ನಾವಿಬ್ರು ನನ್ನ ಗೆಳತಿ ಅವರು. ವಾವ್, ಸೂಪರ್. ಆನಂದ್ ಸರ್ ಮರ್ತಿಲ್ಲ ಸರ್. ಎಲ್ರಿಗೂ ನಮಸ್ಕಾರ. ಮೊದಲನೇ ತುಂಬಾ ಶಾರ್ಟ್ ಆಗಿ ಹೇಳ್ಕೊಡ್ತೀನಿ. ಇದು ಫ್ರೆಂಡ್ಶಿಪ್ ಬಗ್ಗೆ, ಫ್ರೆಂಡ್ಶಿಪ್ ಅಲ್ಲಿರೋ ಸ್ಯಾಕ್ರಿಫೈಸಸ್ ಬಗ್ಗೆ. ಬರೀ ಹುಡುಗಿರಲ್ಲ, ಹುಡುಗರು ನೆಕ್ಸ್ಟ್. ಸೊ ಮೆನ್ ವಿಲ್ ಬಿ ಮೆನ್, ಯು ವಿಲ್ ನೋ ದಟ್. ಸೊ ಅದನ್ನ ತಿಳ್ಕೊಡಿ. ಇಡೀ ನಮ್ಮ ಟೆಕ್ನಿಷಿಯನ್ ಟೀಮ್ಗೆ, ಮ್ಯಾನೇಜರ್ ಇರ್ಬೋದು, ನಮ್ಮ ವಿಠಲ್ ಸರ್ ಇರ್ಬೋದು, ಎಲ್ರಿಗೂ ಧನ್ಯವಾದ. ಅವಾಗ ಇರಿಟೇಟ್ ಮಾಡ್ತೀವಿ ಸರ್, ಡೇಟ್ ಕೇಳೋದಲ್ಲ, ಇರಿಟೇಟ್ ಮಾಡ್ತಿರ್ತೀವಿ, ದಯವಿಟ್ಟು. ಅಂಡ್ ಫೈನಲಿ ಯಶವಂತ್ ಸರ್, ಥ್ಯಾಂಕ್ ಯು ಸೋ ಮಚ್. ಕೆಲವರು ಬರೀ ಆಕ್ಟಿಂಗ್ ಮಾಡಿಸ್ತಾರೆ, ನೀವು ಕಲಿಸ್ತೀರಾ, ವ್ಯತ್ಯಾಸ ಇದೆ. ಸೊ ಧನ್ಯವಾದ.
ಥ್ಯಾಂಕ್ ಯು ಸೋ ಮಚ್ ಅಂಡ್ ಟು ಆಲ್ ಮೈ ಬ್ಯೂಟಿಫುಲ್ ಕೋಆರ್ಟಿಸ್ಟ್. ಕೆಲವ್ರ ಜೊತೆ ಆಕ್ಟ್ ಮಾಡಿದ್ದೀನಿ, ಇನ್ನ ಮಾಡಿಲ್ಲ. ಸೊ ವಿ ವಿಲ್ ಮೀಟ್ ಸೂನ್. ಸೊ ಎಲ್ರಿಗೂ ಧನ್ಯವಾದ. ಅಂಡ್ ಕೊನೆಗೆ ನಮ್ಮ ತಾಯಿ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೊ ಅವ್ರ ಸಪೋರ್ಟ್ ಇಂದನೇ ನಾವೆಲ್ಲರೂ ಬಹುಶಃ ಇಲ್ಲೆಲ್ಲ ಬರಕ್ ಸಾಧ್ಯ ನಮ್ಮಂತವ್ರು. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಟು ಮೈ ನ್ಯೂ ಟೀಮ್, ಲೈಕ್ ಐ ಹ್ಯಾವ್ ಮೆಟ್ Jaya, Rakshit, all Udia team. Thank you so much. Let us all work for the best. All the best to entire team of Galathi Gayatri. Thank you. ಥ್ಯಾಂಕ್ ಯು ಸರ್. ಸರ್ ಪ್ಲೀಸ್ ಸರ್ ನೀವು ಮಾತಾಡಬೇಕು. ನಮಸ್ಕಾರ, ನಾನು ನಾರಾಯಣ ಅಂತ ಪತ್ರ ಮಾಡ್ತಾ ಇದ್ದೀನಿ. ನನಗಿವತ್ತು ಆ್ಯಕ್ಚುಲಿ ಭಾಳ ಅಂದರೆ ಭಾಳ ಸಮಾಧಾನ ಆಯಿತು. ಯಾಕೆಂತಂದ್ರೆ ಎಲ್ಲರೂ ಹೇಳ್ತಾ ಇದ್ರು ನಾವು ಬಯಸ್ಕೊಡಿ ಅಂತ. ಅಪ್ಪ ನಾನು ನನಗೆ ಸಿಕ್ಕಾಪಡಿ ನನಗಂತೂ ಇನ್ನೂ ಸಮಾಧಾನ ಆಗ್ಬಿಡ್ತು. ನನಗಂತೂ ನನ್ನ ಹೆಂಡತಿ ಯಾವತ್ತೂ ಹೇಳ್ತಿದ್ದು ನೀವು ಹೋಗ್ರಿ ಸೀರಿಯಲ್ ಮಾಡಿ ಅಂತ. ನಾನು ಥಿಯೇಟರ್ ಆರ್ಟಿಸ್ಟ್ ಬೇಸಿಕಲಿ. ನಾನು ಅನ್ಕೊತೀನಿ ಹೊಟ್ಟೆ ಇಟ್ಕೊಡ್ತೀನಿ, ತಲೆ ಕೂತಿಲ್ಲ, ಹೆಂಗಪ್ಪ ಯಾರು ತೊಗೊಳ್ತಾರಪ್ಪ ಅಂತ ಅನ್ಕೊತಾರೆ. ಕಡೆ ಇರ್ತಲ್ಲ ಯಶವಂತ್ ಸರ್ ಪ್ರೊಡಕ್ಷನ್ ಅವರೆಲ್ಲ ಇರ್ತಾರೆ, ದೊಡ್ಡ ಮನಸ್ಸು ಮಾಡಿ ನಾನು ಈ ಸೀರಿಯಲ್ಗೆ ಎಂತೆಲ್ಲ ಪಾತ್ರ ತಗೊಂಡ್ರು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನೀವೆಲ್ಲ ಇಷ್ಟೊಂದು ಟೈಮ್ ಮಾಡ್ಕೊಂಡು ಬಂದಿರೋದಕ್ಕೆ ಥ್ಯಾಂಕ್ ಯು. ಅರ್ಥ ಆಗುತ್ತೆ, ಸುಮಾರು ಜನಕ್ಕೆ ಟೈಮ್ ಆಗ್ತಾ ಇದೆ. 2 ನಿಮಿಷದಲ್ಲಿ ಮಾತು ಮುಗಿಸ್ತೀನಿ. ನಾನು ಯಾವಾಗಲೂ ನಂಬ್ಕೊಂಡ್ಬಂದಿರೋದು ಒಬ್ಬ ಕಲಾವಿದನಿಗೆ ಪ್ರತಿಭೆ ಎಷ್ಟು ಮುಖ್ಯನೋ ಒಂದು ವೇದಿಕೆ ಕೂಡ ಅಷ್ಟೇ ಮುಖ್ಯ. ಸೊ ಅದೊಂದು ದೊಡ್ಡ ವೇದಿಕೆ ಕೊಟ್ಟರು ಸನ್ ನೆಟ್ವರ್ಕ್ಗೆ, ಈ ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು. ಹಾಗೆ ನಮ್ಮ ಅನ್ನದಾತರು ಪ್ರಕಾಶ್ ಸರ್ ಹಾಗೂ ಅಶ್ವಿನ್ ಮ್ಯಾಮ್, ಜಯಮಾತಾ ಕಂಪನ್ಸ್ಗೆ ಥ್ಯಾಂಕ್ ಯು. ಒಂದು ಪಾತ್ರ ಅಷ್ಟು ಚೆನ್ನಾಗಿ ಮೂಡ್ ಬರೋಕ್ಕೆ ಎಷ್ಟು ಡಿಪಾರ್ಟ್ಮೆಂಟ್ಗಳನ್ನ ನಿಭಾಯಿಸುತ್ತೆ ಅಂತ ನೀವು ನೋಡಿದ್ದೀರಾ. ಹಾಗೆ ನಾನು ಇನ್ನೊಂದು ಮರಿಬಾರ್ದು, ನನ್ನ ಪ್ರತಿದಿನ ಬೆಳಗ್ಗೆಯಿಂದ ಸಂಜೆ ತನಕ ಡಯಟ್ ಆಗಲಿ, ನಾನು ಹೇಗಿದ್ದೀನಿ ಏನು ಅಂತ ವಿಚಾರಿಸ್ಕೊಂಡು ನನ್ನ ಅರ್ಧಾಂಗಿ ಪೂಜಾ ಥ್ಯಾಂಕ್ ಯು. ನಾನು ಕನ್ನಡದಲ್ಲಿ ಅರ್ಧಾಂಗಿ ಅಂತ ಹೇಳಿದ್ದೀನಿ. ಪಾಪ ಅವ್ರಿಗೆ ಕೇಳಿಸ್ಲಿಲ್ಲ, ವೈಫ್ ಅಂತ ಹೇಳ್ಬಿಡಿ. ಅವ್ರು ಹೊಸದಾಗಿ ಮದುವೆ ಆಗಿದಾರಲ್ಲ, ಆಗ್ಬಿಟ್ಟಿದ್ದಾರೆ. ಸರ್ ನೀವೇನಂತ ಕರಿತೀರಾ ವೈಫ್ನ? ನಿಮ್ಗೆ ಸರ್ ನೀವೇನಂತ ಕರೆಯೋದು? ಅಷ್ಟೇ ಸರ್, ಎಲ್ಲರಿಗೂ ಅಷ್ಟೇ ಸರ್. ಓಕೆ, ಮಾತು ಮುಂದುವರಿಸಿ. ಸೊ ಆ ಪಾತ್ರ ಮೂಡ್ ಬರೋಕ್ಕೆ ಎಷ್ಟು ಡಿಪಾರ್ಟ್ಮೆಂಟ್ ಇರುತ್ತೆ ಅಂತ ನೋಡಿದ್ದೀರಾ. ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು. ನಾನು ನನ್ನ ಯಾರ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಒಬ್ಬ ಲೈಫ್ ಪಾಯಿಂಟ್ ಅಂತ ಹಿಡಿದು ಒಂದು ಸನ್ ನೆಟ್ವರ್ಕ್ ಚಾನಲ್ನಾಗ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಇಡೀ ಎಂಟೈರ್ ಟೀಮ್ ಬಗ್ಗೆ ಬಂದ್ರೆ, ನಾವು ಆಲ್ಮೋಸ್ಟ್ ವೈಷ್ಣವ ಜೊತೆ ನಮ್ದು 2ನೇ ಪ್ರಾಜೆಕ್ಟು. ಸೊ ಇವತ್ತಿಗೂ ಸುಮಾರು ಜನ ಕೇಳ್ತಾ ಇದ್ರಿ ಹೇಗೆ ಅನ್ಸ್ತದೆ, ಮತ್ತೆ ವರ್ಕ್ ಮಾಡ್ತಿದ್ರಾ, ಹಿಂಗೆ ಏನು ಅಂತ. ನಮ್ಮಿಬ್ರು ಮಧ್ಯೆ ಅದೇ ಪ್ರೀತಿ, ಅದೇ ವಿಶ್ವಾಸ, ಅದೇ ಗೌರವ ಇವತ್ತಿಗೂ ಇದೆ, ಮುಂದೆನೂ ಇರುತ್ತೆ. ಮತ್ತೆ ಹಾಗೆ ಸುಮಾರು ಜನ ವರ್ಕ್ ಮಾಡಕ್ ಸಿಕ್ತು. ಸೊ ವರ್ಕ್ ನಡೀತಾ ಇದೆ. ಇನ್ನು ಮುಂದೆ ಬರೋ ಎಪಿಸೋಡ್ ಅಲ್ಲಿ ನೀವು ನೋಡ್ತೀರಾ. ಹಾಗೆ ನಮ್ಮ ಲಾಸ್ಟ್ ನನ್ನ ಡೈರೆಕ್ಟರ್ ನಾವು ಮರಿಬಾರ್ದು ಸರ್. ಇಲ್ಲ, ಸುಮಾರು ಜನ ಹೇಳ್ತಾ ಇದ್ರು ಅಂದ್ರೆ ನಮ್ಮ ಡೈರೆಕ್ಟರ್ ಬೈತಾರೆ, ಮಾಡ್ತಾರೆ ಅಂದ್ರೆ ಈ ಮನುಷ್ಯಗೆ ಏನು ಅಂತಂದ್ರೆ ಕೆಟ್ಟ ಹಠ ಇದೆ. ನನಗೆ ಇದು ಬೇಕಾದ್ರೆ ಬೇಕು ಅಷ್ಟೇ. ಅಂದ್ರೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಕಾవాలి ಅಂತಲ್ಲ. ಸೊ ಏನು ಸಿಂಪಲ್ ಅಂದ್ರೆ ಅವ್ರು ಬರೋ ತನಕ ಬಿಡಲ್ಲ, ಕೆಲವು ಸತಿ ನಮಗ್ ಬರಲ್ಲ, ಇವ್ರು ಬಿಡಲ್ಲ. ಸೊ ಕೊನೆಗಂತೂ ಕೆಲಸ ತೆಗೆಸ್ಕೋತಾರೆ. ಸರ್ ನಿಜವಾಗ್ಲೂ ಚೆನ್ನಾಗಿ ಬಂದಿದೆ, ಇನ್ನಷ್ಟು ಕೆಲಸ ಮಾಡೋಣ. ಆಮೇಲೆ ಇನ್ನೊಂದು ನಿಮ್ಗೆಲ್ರಿಗೂ ಹೇಳಬೇಕು, ನಿಮ್ಮ ಪ್ರೋತ್ಸಾಹನೇ ನನ್ನ ಶಕ್ತಿ, ನಮ್ಮೆಲ್ಲರ ಶಕ್ತಿ. ಥ್ಯಾಂಕ್ ಯು. ಗಾಯತ್ರಿ ಈ ಪಾತ್ರದ ಬಗ್ಗೆ ಫಸ್ಟ್ ನನಗೆ ಹೇಳಿದಾಗ ಅಂದ್ರೆ ಒಂದು 100 ಮಾತು ಯಾರೋ ಆಡ್ತಿದ್ದಾರೆ ಅಂದ್ರೆ ಒಂದು ರಿಯಾಕ್ಷನ್ ಕೊಡ್ತಾಳೆ ಅಷ್ಟೇ ಗಾಯತ್ರಿ, ಅಥವಾ ಒಂದು ಮಾತಾಡ್ತಾಳೆ. ನನಗೆ ಅದೇ ಇಷ್ಟ ಆಗಿದೆ ಇದರಲ್ಲಿ. ಯಾಕೆಂದ್ರೆ ಡೈಲಾಗ್ ಹೇಳ್ತಾರೆ, ನಾನು ಡೈಲಾಗ್ ಹೇಳ್ಬೋದು ಒಂಥರ ಮುಜುಗರ ಅನ್ಸುತ್ತೆ. ಎಲ್ಲರೂ ಹೊಗಳ್ತಿರ್ತಾರೆ ಇವತ್ತು ಏನ್ ಮಾಡ್ತಿದ್ದಾರೆ ಅಂತ ಗೊತ್ತಾಗದೆ ಕನ್ಫ್ಯೂಸ್ ಆಗಿರ್ಬೇಕು. ಹೊಗಳಿಸ್ಕೊತಿದ್ದೀನ ಇಲ್ಲ ಇಮೇಜ್ ಏನಾದ್ರು ಡ್ಯಾಮೇಜ್ ಮಾಡಿಸ್ಕೊತಿದ್ದೀನ ಅಂತ ಗೊತ್ತಾಗ್ತಿರ್ಲಿಲ್ಲ. ಎಸ್, ಫೈನಲ್ ಹೇಳ್ಬೇಕು ಅಂದ್ರೆ ಒಳ್ಳೆ ಟೀಮ್ ಇದೆ, ಎಲ್ರಿಗೂ ಒಳ್ಳೆ ಪ್ರಾಡಕ್ಟ್ ಕೊಡ್ಬೇಕು ಅನ್ನೋ ಹಪಹಪಿ ಇದೆ, ಉತ್ಸಾಹ ಇದೆ, ಎನರ್ಜಿ ಇದೆ. ಸೊ ಅಂತ ಟೀಮ್ ಇರೋದ್ರಿಂದ ನಾವು ಖಂಡಿತ ಒಳ್ಳೆ ಪ್ರಾಡಕ್ಟ್ ಕೊಡಕ್ ಸಾಧ್ಯ ಆಗುತ್ತೆ. ಎಷ್ಟೋ ಸಲ ನಾವು ನಿದ್ದೆಗೆಟ್ಟು ಶೂಟಿಂಗ್ ಮಾಡಿದೀವಿ, ರಾತ್ರಿ ಎಲ್ಲ ಮೊನ್ನೆ 3 ದಿನ ರಾತ್ರಿ ಎಲ್ಲ ಶೂಟ್ ಮಾಡಿ ನಾನು ಜ್ವರದಿಂದ ಇವತ್ತೇ ಬಂದಿರೋದು. ಸೊ ಅದೇ ತರ ನಮ್ಮ ಎಲ್ಲ ಆರ್ಟಿಸ್ಟ್ ಇರ್ಬೋದು, ಎಲ್ಲ ಟೆಕ್ನಿಷಿಯನ್ಸ್, ನಮ್ಮ ಲೈಟ್ ಬಾಯ್ಸ್, ಸೆಟ್, ಆರ್ಟ್ ಡಿಪಾರ್ಟ್ಮೆಂಟ್, ನಮ್ಮ ಮ್ಯಾನೇಜರ್ಸ್, EP ಎಲ್ಲರೂ, ಇನ್ಕ್ಲೂಡಿಂಗ್ ಹೇರ್ ಡ್ರೆಸ್ಸರ್, ಮೇಕಪ್ ಆರ್ಟಿಸ್ಟ್, ಪ್ರತಿಯೊಬ್ರು ತುಂಬಾ ಎಫರ್ಟ್ ಹಾಕಿ ಮಾಡುವಂತ ಪ್ರಾಜೆಕ್ಟ್ ಇದು. ಪ್ಲಸ್ ಖಂಡಿತ ಒಂದು ಪ್ರಾಮಿಸ್ ಮಾಡಕ್ಕೆ ಇಷ್ಟಪಡ್ತೀನಿ, ಮೊದಲನೇ ಎಪಿಸೋಡ್ ಏನ್ ನೋಡಿದ್ರಿ ಅದಕ್ಕಿಂತ 2ನೇ ಎಪಿಸೋಡ್ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೋತೀನಿ. ಅದಕ್ಕಿಂತ 3ನೇದು, ಅದಕ್ಕಿಂತ 4ನೇದು. ಸೊ ಹಾಗೆ ಇದು ಖಂಡಿತ ನಿಮ್ಗೆ ಡೇ ಬೈ ಡೇ ಒಂದು ಸ್ಟೆಪ್ ಜಾಸ್ತಿ ಕಿಕ್ ಕೊಡ್ತಾ ಹೋಗುವಂತ ಪ್ರಾಜೆಕ್ಟ್. ಹೀಗೆ
ಯಾವುದೇ ರೀತಿಯ ನೆಗೆಟಿವಿಟಿನ ಸ್ಪ್ರೆಡ್ ಮಾಡದೆ ಪಾಸಿಟಿವ್ ಆದಂತಹ ಕಥೆನ ಇಟ್ಕೊಳ್ತಾ ಪಾಸಿಟಿವ್ ಮತ್ತು ಪ್ಯೂರ್ ಆದಂತಹ 3 ಕ್ಯಾರೆಕ್ಟರ್ಗಳು. ನಾವು ಇದನ್ನ ತುಂಬಾ ಫಸ್ಟ್ ಫಿಕ್ಸ್ ಮಾಡಿಕೊಂಡಿರೋದು ಹಾಗೆ, ಈ 3 ಕ್ಯಾರೆಕ್ಟರ್ಗಳು ಪ್ಯೂರ್ ಆಗಿರ್ಬೇಕು, ಅಂದ್ರೆ ಶುದ್ಧವಾಗಿರ್ಬೇಕು, ತುಂಬಾ ಸ್ಫಟಿಕ ತರ ಇರಬೇಕು ಅಂತ. ಸೊ ಆ ತರದ 3 ಕ್ಯಾರೆಕ್ಟರ್ಗಳನ್ನ ಇಟ್ಕೊಂಡು, ಅದೇ ಕ್ಯಾರೆಕ್ಟರೈಸೇಷನ್ಗಳನ್ನ ಇಟ್ಕೊಂಡು, ಇದೇ ಪಾತ್ರಗಳನ್ನ ಇಟ್ಕೊಂಡು ಡೇ ಬೈ ಡೇ ಒಂದಕ್ಕಿಂತ ಒಂದು ಹೆಚ್ಚು ಕಿಕ್ ಕೊಡುವಂತ ಒಂದು ಧಾರಾವಾಹಿ ನಿಮ್ಮ ಮುಂದೆ ಬರುತ್ತೆ. Thank you so very much, sir. I think all the very best to the team. ತುಂಬಾ ಚೆನ್ನಾಗಾಗ್ಲಿ ಸರ್, ಒಳ್ಳೆ ರೈಟಿಂಗ್ಸ್ ತಂದ್ಕೊಡ್ಲಿ. ಫಸ್ಟ್ ಆಫ್ ಆಲ್ ಪ್ರೇಕ್ಷಕರ ಮನಸ್ಸಲ್ಲಿ ಕೂತ್ಕೊಳ್ಳಿ ಕಥೆ ಅಂತ ಹೇಳಕ್ ಬಯಸ್ತೀನಿ. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ. ಥ್ಯಾಂಕ್ ಯು. ಹೋಪ್ ಯು